ಇದ್ದೀರಾ ದಾವಣಗೆರೆ ಪವರ್ ನ್ಯೂಸ್ 1 ಚಾನೆಲ್. ನಾನು ನಿಮ್ಮ ಭೂಮಿ. ದಾವಣಗೆರೆ ಪವರ್ ನ್ಯೂಸ್ 1 ಚಾನೆಲ್ ವರದಿಗೆ ಎಚ್ಚೆತ್ತುಕೊಂಡ ನಗರಸಭೆಯ ಅಧಿಕಾರಿಗಳು. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಹರಿಹರ ನಗರಸಭೆಯ ಅಧಿಕಾರಿಗಳು ಸಾರ್ವಜನಿಕರಿಗೆ ಸಿಗಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಬೇರೆ ಜಿಲ್ಲೆ ತಾಲೂಕುಗಳ ಹೋಲಿಕೆಯಲ್ಲಿ ಬಹಳ ಹಿಂದೆ ಉಳಿದಿರುತ್ತಾರೆ. ಮಾನ್ಯ ಜಿಲ್ಲಾಧಿಕಾರಿಗಳೇ, ಹರಿಹರ ನಗರವನ್ನು ಒಮ್ಮೆ ತಮಗೆ ಸಾಧ್ಯವಾದರೆ ಪ್ರದಕ್ಷಿಣೆಯನ್ನು ಹಾಕಿ ಸಾರ್ವಜನಿಕರ ಕುಂದು ಕೊರತೆಗಳನ್ನು ನಿವಾರಿಸಲು ಸಾರ್ವಜನಿಕ ಸಭೆಯನ್ನು ಏರ್ಪಡಿಸಬೇಕು. ಏಕೆಂದರೆ ಸರ್ಕಾರದಿಂದ ಎಷ್ಟೇ ಅನುದಾನಗಳು ಬಿಡುಗಡೆಯಾಗಿ ಬಂದರೂ ಅದರಲ್ಲಿ ತಮ್ಮ ಪಾಲು ಎಷ್ಟು ಎನ್ನುವುದನ್ನು ಹುಡುಕುವುದು, ಅದರಲ್ಲಿ ಸಿಕ್ಕ ಆದಾಯವನ್ನು ಗಳಿಸಿಕೊಂಡು ಮನೆಗೆ ಹೋಗುವುದು ಬಿಟ್ಟರೆ ಸಾರ್ವಜನಿಕರಿಗೆ ಸೇವೆಯನ್ನು ಒದಗಿಸಲು ನಗರಸಭೆ ತಯಾರಿಲ್ಲ. ಸಾರ್ವಜನಿಕರಿಗೆ ಏನೇ ಆದರೂ ಅನುಕೂಲ ಆಗಬೇಕು ಎಂದರೆ ಅದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಅಥವಾ ಕನ್ನಡ ಪರ ಹೋರಾಟಗಾರರ ಸಂಘಟನೆಗಳು, ಪತ್ರಿಕಾ ಮಾಧ್ಯಮದವರು ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗಳು ವರದಿಯನ್ನು ಮಾಡಬೇಕು. ಪತ್ರಿಕೆಯಲ್ಲಿ ಸುದ್ದಿಯನ್ನು ಮಾಡಬೇಕು ಅಥವಾ ಸಾರ್ವಜನಿಕರಿಗೆ ಏನಾದರೂ ಒಂದು ಅವಘಡ ಸಂಭವಿಸಬೇಕು. ಆಗ ಮಾತ್ರ ನಗರಸಭೆಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರೆ. ಇಲ್ಲವಾದರೆ ಇವರ ದಪ್ಪ ಚರ್ಮಕ್ಕೆ ಹಾಗೂ ಅವರ ಮನಸ್ಸಿಗೆ ಯಾವುದೂ ಇಳಿಯುವುದಿಲ್ಲ. ಇಲ್ಲ, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಹರಿಹರ ತಾಲೂಕು ಅಧ್ಯಕ್ಷರಾದಂತಹ ರಮೇಶ್ ಮಾನೆಯವರು ಹಾಗೂ ನಗರಾಧ್ಯಕ್ಷರಾದಂತಹ ಪ್ರೀತಂ ಬಾಬುರವರು ಹಾಗೂ ಇನ್ನೂ ಹಲವು ಮುಖಂಡರು ಹೋರಾಟಕ್ಕೆ ಹಾಗೂ ನಮ್ಮ ದಾವಣಗೆರೆ ಪವರ್ ನ್ಯೂಸ್ 1 ಚಾನಲ್ ವರದಿಗಾರರಾದಂತಹ ಎಲ್ ತಿಪ್ಪೇಶರವರು ವರದಿಗೆ ಎಚ್ಚೆತ್ತುಕೊಂಡು ಹರಿಹರ ನಗರದ 1ನೇ ಮೇನ್ 4ನೇ ಕ್ರಾಸಿನ ಹಾಗೂ ಬಹಿರ್ ಮಕಾನ್ ನಡುವೆ ಇರುವಂತಹ ಹಳ್ಳದ ಸೇತುವೆಗೆ ತಡೆಗೋಡೆಯನ್ನು ಈ ದಿನ ನಿರ್ಮಿಸುತ್ತಿದ್ದಾರೆ. ಹೀಗೆ ಹರಿಹರ ನಗರದ ಹಲವು ಸಮಸ್ಯೆಗಳಿಗೆ ದಿನಂಪ್ರತಿ ಒಂದಿಲ್ಲ ಒಂದು ಸಂಘಟನೆ ಹೋರಾಟವನ್ನು ಮಾಡಬೇಕು. ಇಲ್ಲದಿದ್ದರೆ ನಗರಸಭೆಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವುದೇ ಇಲ್ಲ. ಹೀಗೆ ಆದರೆ ಸಾರ್ವಜನಿಕರಿಂದ ನಾನಾ ರೂಪದ ಕರವಸೂಲಿಯನ್ನು ಮಾಡುವ ನಗರಸಭೆಯ ಅಧಿಕಾರಿಗಳು ಅದೇ ಸಾರ್ವಜನಿಕರ ಸೇವೆಯನ್ನು ಮಾಡಲು ಹಿಂದೇಟಾಕುವುದು ಯಾಕೆ ಎಂಬ ವಿಚಾರ ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿದೆ. ಇದಕ್ಕೆ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳೇ ಉತ್ತರ ಕೊಡಬೇಕು. ವರದಿ ಎಲ್ ತಿಪ್ಪೇಶ್, ದಾವಣಗೆರೆ ಪವರ್ ನ್ಯೂಸ್ 1 ಚಾನಲ್, ಹರಿಹರ. ಜೊತೆಗೆ ಕ್ಯಾಮರಾಮ್ಯಾನ್ ಅಜರತ್ ಅಲಿ.